ನಾಡು ಚಿಕ್ಕದಾಗಿ ಚೊಕ್ಕವಾಗಿ ಸುಂದರ ಸೊಬಗಿನ ನಾಡಾಗಿತ್ತು. ಬರುತ್ತಾ ಬರುತ್ತಾ ಹಲವಾರು ಕಾರಣಗಳಿಂದ ಬೇರೆ ಬೇರೆ ಊರುಗಳಿಂದ ಬಂದುದರಿಂದ ದೊಡ್ಡದಾಗಿತ್ತು. ಹೀಗಾಗಿ ಜನಸಂಖ್ಯೆ, ವಾಹನಗಳ ದಟ್ಟಣೆ ಹೆಚ್ಚಾಗುತ್ತಾ ಗಾತ್ರವು ಬೃಹದಾಯಿತು. ಏಷ್ಯಾ ಖಂಡದಲ್ಲಿ ಟೊಮೊಟೊ, ರೇಷ್ಮೆ, ಮಾವು ಮತ್ತು ತರಕಾರಿಗಳಿಗೆ ಹೆಸರುವಾಸಿಯಾಗಿತ್ತು. ಹಲವಾರು ಮಾಲಿನ್ಯಗಳಿಗೆ ಕಾರಣವಾಯಿತು. ಆಧುನಿಕ ಜಗತ್ತಿನ ಕೊಡುಗೆಯಾದ ಪ್ಲಾಸ್ಟಿಕ್ ಕೂಡ ಮಾಲಿನ್ಯಕಾರಕವಾಗಿ ಅತಿಯಾದ ಬಳಕೆಗೆ ಹೋಗಿಕೊಂಡು ಬಿಡಲಾರದ ಪರಿಸ್ಥಿತಿ ನಿರ್ಮಾಣವಾಯಿತು. ಇದು ಕೋಲಾರ ಜಿಲ್ಲೆಯ ಸಮಸ್ಯೆ ಮಾತ್ರವಲ್ಲ, ಇಡೀ ಕರ್ನಾಟಕ ಸಮಸ್ಯೆಯಾಗಿದೆ. ಅದರ ವಿರುದ್ಧ ಸಮರ ಸಾರಿದ್ದಾರೆ. ಮುಂದೊಂದು ದಿನ ವಿನಾಶಕಾರಿ ಅಪಾಯ ತಪ್ಪಿದ್ದಲ್ಲ. ಕೋಲಾರ ಏಷ್ಯಾ ಖಂಡದಲ್ಲೇ ಅತಿ ವೇಗವಾಗಿ ಕೃಷಿಯಲ್ಲಿ ಆಧುನಿಕತೆ ಬಳಸಿಕೊಂಡು ಬೆಳೆಯುತ್ತಿರುವ ಮತ್ತು ಟೊಮೆಟೊ ಬೆಳೆದುಕೊಡುವ ಜಿಲ್ಲೆಯಾಗಿದೆ. ಜನ ಪ್ರತಿಯೊಂದಕ್ಕೂ ಪ್ಲಾಸ್ಟಿಕ್ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದಾರೆ. ಕೋಲಾರ ಜಿಲ್ಲೆಯ ಹಿಂದಿನ ಪ್ಲಾಸ್ಟಿಕ್ ತ್ಯಾಜ್ಯದ ಅಂದಾಜು ಪ್ರಮಾಣ ಎಷ್ಟು ಗೊತ್ತಾ? ಅದು ಒಂದು ದೊಡ್ಡ ಬೆಟ್ಟ. ಪ್ಲಾಸ್ಟಿಕ್ ಬಳಕೆ ಜಾಸ್ತಿಯಾಗುತ್ತಿರುವುದರಿಂದ ಪ್ಲಾಸ್ಟಿಕ್ ವಸ್ತುಗಳು ಬಹುತೇಕ ಕಸದಲ್ಲಿ ಕೊನೆಗೊಳ್ಳುತ್ತಿದೆ. ಹವಾಮಾನ ಬದಲಾವಣೆ ಈಗ ಇಡೀ ವಿಶ್ವದಲ್ಲಿ ಮಕ್ಕಳೇ, ವಿದ್ಯಾರ್ಥಿಗಳೇ, ದಯವಿಟ್ಟು ಸ್ವಲ್ಪ ಗಮನ ಕೊಡಿ. ಈಗ ಇಡೀ ವಿಶ್ವದಲ್ಲಿ ಹವಾಮಾನ ಬದಲಾವಣೆ ಬಹಳ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಭಾರತ ದೇಶ ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಸೇರಿದಾಗ ಅದು ಗಿಡಮರಗಳು, ಬೇರುಗಳು ಬೆಳೆಯದಂತೆ ತಡೆದು ಹಸಿರು ನಾಶ ಮಾಡುತ್ತದೆ. ಇದರಿಂದ ಮಣ್ಣಿನಲ್ಲಿರುವ ರೈತನ ಸ್ನೇಹಿತ ಎರೆಹುಳು ಉಸಿರುಕಟ್ಟಿ ನಾಶವಾಗುತ್ತದೆ. ಹಸುಗಳು, ನಾಯಿ ಮುಂತಾದ ಜಲಚರ ಪ್ರಾಣಿಗಳು ಆಹಾರವನ್ನು ಹುಡುಕಿ ತ್ಯಾಜ್ಯದಲ್ಲಿನ ಪ್ಲಾಸ್ಟಿಕ್ ತಿನ್ನುತ್ತದೆ. ಅದು ಪ್ರಾಣಿಗಳ ಹೊಟ್ಟೆಗೆ ಹೋಗಿ ಅವುಗಳಿಗೆ ಕಾಯಿಲೆಗಳು ಬಂದು ಸಾಯುತ್ತಿವೆ. ಪ್ರಯತ್ನ ಮಾಡುತ್ತವೆ, ಆದರೆ ತೆರೆದು ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಕವರಿನ ಸಮೇತ ಅಂದರೆ ಪ್ಲಾಸ್ಟಿಕ್ ಚೀಲದ ಸಮೇತ ಇದನ್ನು ಸೇವಿಸಿಬಿಡ್ತವೆ. ಹೆಚ್ಚು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತಾ ಇದ್ವಿ. ಈ ಪ್ಲಾಸ್ಟಿಕ್ನಿಂದ ನಮ್ಮ ವಾತಾವರಣದಲ್ಲಿ ತುಂಬ ಅನಾಹುತಗಳು ಸಂಭವಿಸ್ತಾ ಇದ್ದಾವೆ. ಯಾಕಂದರೆ ಕೆಲಸವನ್ನು ಮಾಡಬೇಕಾಗಿದೆ. ಯಾಕಂದರೆ ಈ ಒಂದು ಪ್ಲಾಸ್ಟಿಕ್ಕು ಕರಗದಂಥ ವಸ್ತು. ನಾವು ಮಣ್ಣಿನಲ್ಲಿ ಎಷ್ಟೇ ಹಾಕಿದರೂ ಸಹಿತ ಅದು ಕೊಳೆಯೋದಿಲ್ಲ. ಅದರಲ್ಲಿ ಎಸ್ಪೆಷಲಿ ಭಾಳ ಸುಟ್ಟ ಪ್ಲಾಸ್ಟಿಕ್ ನೇರವಾಗಿ ಅಂತರ್ಜಲಕ್ಕೆ ಸೇರಿ ಜಲಮೂಲಗಳನ್ನು ಮಾಲಿನ್ಯ ಮಾಡುತ್ತದೆ. ಪ್ಲಾಸ್ಟಿಕ್ ಚರಂಡಿಗಳಲ್ಲಿ ಕಟ್ಟಿಕೊಂಡು ಕೊಳಚೆ ನೀರನ್ನು ತಡೆದು ನಿಲ್ಲಿಸಿ ಸೊಳ್ಳೆ ತಾಣವಾಗಿ ಈ ಮೂಲಕ ರೋಗಗಳು ಹರಡಲು ನಿರಂತರವಾಗುತ್ತದೆ. ಪ್ಲಾಸ್ಟಿಕ್ ಫ್ರೀ ಕೋಲಾರ ಡಿಸ್ಟಿಕ್ ಅಂತ ಹೇಳಿ ನಾವು ಒಂದು ಅಭಿಯಾನವನ್ನು ಕೋಲಾರ ಜಿಲ್ಲೆಯಲ್ಲಿ ಒಂದು ವಿಶೇಷವಾಗಿ ಪ್ರಾರಂಭ ಮಾಡಿದ್ದೀವಿ. ಎಲ್ರಿಗೂ ತುಂಬಾ ಒಳ್ಳೆಯದು. ಈ ಒಂದು ಕಾರ್ಯಕ್ರಮಕ್ಕೆ ನಾವು ನಿಮ್ಮ ಜೊತೆ ಸಪೋರ್ಟ್ ಆಗಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋಕೆ ಎಲ್ರಿಗೂ ಖುಷಿಯಾಗಿ ಎಲ್ಲ ಕವರ್ಗಳು ತಗೊಂಡು ಹೋಗ್ತೀರಿ. ಅದು ಕರಗಲ್ಲ ಮಣ್ಣಲ್ಲಿ, ಮುಂದಿನ ಪೀಳಿಗೆಗೆ ತೊಂದರೆ ಆಗುತ್ತೆ. ಇದನ್ನು ಪ್ಲಾಸ್ಟಿಕ್ ಮುಕ್ತ. ಪ್ಲಾಸ್ಟಿಕ್ ಇದು ತುಂಬ ಹಾನಿಕರ. ಪ್ಲಾಸ್ಟಿಕ್ ಏನು ಇವತ್ತು 50% ಕಸ ಇವತ್ತು ಪ್ಲಾಸ್ಟಿಕ್ ಕವರಿಂದ ಬರ್ತಾ ಇದೆ. ಏನು ಇವತ್ತು ನಮ್ಮ ರಾಜ್ಯ ಸರ್ಕಾರ
ಪ್ಲಾಸ್ಟಿಕ್ ಮುಕ್ತ ಭಾರತ ಹಾಗಾಗಿ ನಾವು ಪ್ಲಾಸ್ಟಿಕ್ ಮುಕ್ತ ಭಾರತ ಅವೇರ್ನೆಸ್ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಅನ್ನೋದೇ ನಮ್ಮೆಲ್ಲರ ಕಳಕಳಿ. गुजारिश पाकि साफी का ख्याल रखो, पाकि साफी आधा नहीं डालते हमें सक्सेस नहीं होते और मोहरिया में डालना सबसे पहले छोड़ना, इसके तरफ से बहुत बड़ा प्रॉब्लम है। और गौस्तर के ऊपर बोलती गौस्तर का नवे ಬ್ಯಾಗ್ ತಗೊಂಡು ಹೋಗಬೇಕು. ಈಗ ಇಕೋ ಫ್ರೆಂಡ್ಲಿ ಪೇಪರ್ ಕವರ್ಸ್ ಬಂದಿದೆ, ಅದನ್ನು ಯೂಸ್ ಮಾಡಬೇಕು. ಮತ್ತು ಆದಷ್ಟು ಮನೆಗಳಲ್ಲಿ ಪ್ಲಾಸ್ಟಿಕ್ ಡಬ್ಬಗಳು, ಪ್ಲಾಸ್ಟಿಕ್ ಪ್ಲೇಟ್ಸ್ ಅದನ್ನೆಲ್ಲ ಯೂಸ್ ಮಾಡಬಾರ್ದು. ಯಾಕಂದರೆ ಪ್ಲಾಸ್ಟಿಕ್ ಪ್ಲೇಟಲ್ಲಿ ನಾವು ಫುಡ್ ಹಾಕಿದಾಗ ಅದು ಹೀಟ್ಗೆ ಕರಗಿ ಮತ್ತು ನಮಗೆ ಸೇರಿಕೊಳ್ಳುತ್ತೆ. ಮತ್ತು ಕೆಮಿಕಲ್ಸು ಅದು ಭೂಮಿಯಲ್ಲಿ ಡಿಕಂಪೋಸ್ ಆದರೂ ಸಹ. ನನ್ನ ಹೆಸರು ಭೂಮಿಕಾ ಅಂತ, ನಾನು GTTC ಕೋಲಾರಲ್ಲಿ ವ್ಯಾಸಂಗ ಮಾಡ್ತಾಯಿದ್ದೀನಿ. ಇವಾಗ ಪ್ಲಾಸ್ಟಿಕ್ ಬಗ್ಗೆ ಹೇಳಬೇಕಾದ್ರೆ ಜನರೆಲ್ಲ ತುಂಬ ಪ್ಲಾಸ್ಟಿಕ್ಗೆ ಅಡಿಕ್ಟ್ ಆಗೋಗಿದ್ದಾರೆ. ಅದನ್ನ ಯೂಸ್ ಮಾಡಬೇಡ್ರಿ ಅಂದ್ರೂ ಮಾಡ್ತಾ ಇದ್ದಾರೆ ಯೂಸ್ ಮತ್ತೆ ಅದನ್ನೇ. ರಾಜ್ಯಗಳಿಂದ ಅದನ್ನು ತಂದು ಮಾರಾಟ ಮಾಡುತ್ತಿದ್ದಾರೆ. ಅದು ಅಕ್ಷಮ್ಯ ಅಪರಾಧವಾಗಿರುತ್ತದೆ. ಈ ನಿಯಮ ಉಲ್ಲಂಘಿಸಿ ಮಾರಾಟ ಮತ್ತು ಬಳಕೆ ಮಾಡಿದರೆ 500 ರೂಪಾಯಿಯಿಂದ 5 ಲಕ್ಷದವರೆಗೆ ದಂಡ ಕಟ್ಟಬೇಕಾಗುತ್ತದೆ ಹಾಗೂ 5 ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಪ್ಲಾಸ್ಟಿಕ್ ಉಪಯೋಗಿಸಿದ್ರೆ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರು ಅದನ್ನು ಏಕೆ ಉಪಯೋಗಿಸಬೇಕಲ್ವಾ? ಪ್ಲಾಸ್ಟಿಕ್ನಿಂದ ಪ್ರಕೃತಿಗೆ, ಮನಸ್ಸಿಗೆ, ಜೀವ ಸಂಕುಲಗಳ ಮೇಲೆ ಆಗುತ್ತಿರುವ ಮಾಲಿನ್ಯ ತಡೆಗಟ್ಟಲು ಗ್ರಾಮ ವಿಕಾಸ, ರೆಸ್ಟ್ಲೆಸ್ ಡೆವಲಪ್ಮೆಂಟ್ ಸಹಕಾರದೊಂದಿಗೆ ಯಂಗ್ ಇಂಡಿಯಾ ಡೆವಲಪ್ಮೆಂಟ್ ಸೊಸೈಟಿಯ ಗ್ರೀನ್ ವಾರಿಯರ್ಸ್ ತಂಡ ಕೋಲಾರ ಜಿಲ್ಲೆ ಪ್ಲಾಸ್ಟಿಕ್ ಮುಕ್ತಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಮುಕ್ತ ಕೋಲಾರ ಜಿಲ್ಲೆ ಮಾಡಬೇಕು ಅಂತ ಹೇಳಿ ಗ್ರೀನ್ ವಾರಿಯರ್ಸ್ ಅಭಿಯಾನದ ಮೂಲಕ ಪ್ಲಾಸ್ಟಿಕ್ ಮುಕ್ತ ಕೋಲಾರ ಜಿಲ್ಲೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಅಭಿಯಾನವು ಈಗಾಗಲೇ ಈ ಕೋಲಾರ ನಗರದ ಎಲ್ಲ ನಗರ ವಾರ್ಡ್ಗಳನ್ನು ಬೆಂಬಲದೊಂದಿಗೆ ಜಾಥಾಗಳನ್ನು ಮಾಡ್ತಾ ಜನರಿಗೆ ಅರಿವು ಮೂಡಿಸೋದು ಪ್ಲಾಸ್ಟಿಕ್, ನೀರಿಗೆ ವೈರಿ ಪ್ಲಾಸ್ಟಿಕ್, ಹಸಿರಿಗೆ ವೈರಿ ಪ್ಲಾಸ್ಟಿಕ್, ಉಸಿರಿಗೂ ವೈರಿ ಪ್ಲಾಸ್ಟಿಕ್. ವಿಷ ನುಂಗಿದರೆ ವ್ಯಕ್ತಿಯ ಸಾವು, ಪ್ಲಾಸ್ಟಿಕ್ ನುಂಗಿದರೆ ಭೂಮಿಯ ಸಾವು. ಪ್ಲಾಸ್ಟಿಕ್ ಕ್ಷಣದಲ್ಲೇ ಸ್ನೇಹ ಗಳಿಸುತ್ತದೆ, ಆದರೆ ದೀರ್ಘಕಾಲ ಶತ್ರುವಾಗಿ ಉಳಿದು ಬಿಡುತ್ತದೆ. ಅದು ವಿಷಕಾರಿ ಹಾಗೂ ವಿನಾಶಕಾರಿ. ರಸಿ ಹಾಗೂ ಒಣಕಸದ ಜೊತೆ ಪ್ಲಾಸ್ಟಿಕ್ ಬೇರ್ಪಡಿಸಿಕೊಡಿ. ಮನೆಗೆ ಅಗತ್ಯವಾದ ವಸ್ತುಗಳನ್ನು ತರಲು ಹೊರಗಡೆ ಹೋದಾಗ ಜೊತೆಯಲ್ಲಿ ಬಟ್ಟೆಯ ಬ್ಯಾಗ್, ಪೇಪರ್ ಬ್ಯಾಗ್ ಅಥವಾ ಜೂಟ್ ಬ್ಯಾಗ್ ಅನ್ನು ತೆಗೆದುಕೊಂಡು ಹೋಗಿ. ಇದರಿಂದ 90% ಸಮಸ್ಯೆ ಪರಿಹಾರವಾಗುತ್ತದಲ್ಲ. ಅದರಿಂದ ಘನ ತ್ಯಾಜ್ಯವನ್ನು ವಿಂಗಡಣೆ ಮಾಡಿಕೊಳ್ಳಿ. ಪ್ರಕೃತಿ, ಪರಿಸರ, ಹವಾಮಾನ ಮತ್ತು ಭೂಮಿಯನ್ನು ಕೆಡಿಸದೆ ಕೋಲಾರವನ್ನು ಉಳಿಸಿ. ಎಲ್ಲರಿಗೂ ನಮಸ್ಕಾರ. ನಾನು ಹುಬ್ಬಳ್ಳಿ ನಾಗರಾಜ್, ಗ್ರೀನ್ ವಾರಿಯರ್ಸ್ನ ಮುಖ್ಯಸ್ಥರು. ಈಗಾಗಲೇ ನೀವೆಲ್ಲ ನೋಡಿದ್ರಿ ಪ್ಲಾಸ್ಟಿಕ್ ಇಂದ ಏನೇನು ಸಮಸ್ಯೆ ಆಗುತ್ತೆ ಅಂತ ನಮ್ಮ ವಿಡಿಯೋ ಮೂಲಕ ನೋಡಿದಿರಿ. ಈ ಒಂದು ಪ್ಲಾಸ್ಟಿಕ್ಕಿಂದ ಸುಮಾರಷ್ಟು ನಾನಾ ರೀತಿಯ ಕಾಯಿಲೆಗಳು ಬರೋದ್ರ ಜೊತೆಯಲ್ಲಿ ಕೋಲಾರ ಪ್ಲಾಸ್ಟಿಕ್ ಮೂಲಕನೇ ಇವತ್ತು ರೈತರಿಗೂ ಕೂಡ ಸಮಸ್ಯೆ ಆಗ್ತಿದೆ, ಎರೆಹುಳಿಗೂ ಸಮಸ್ಯೆ ಆಗುತ್ತೆ, ಜೊತೆಯಲ್ಲಿ ಭೂಮಿಗೂ ಸಮಸ್ಯೆ ಆಗ್ತಿದೆ. ಆ ಕಾರಣಕ್ಕಾಗಿ ಕೋಲಾರ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಕೋಲಾರ ಜಿಲ್ಲೆ ಮಾಡಬೇಕು ಅಂತ ಹೇಳಿ ಗ್ರೀನ್ ವಾರಿಯರ್ಸ್ ಅಭಿಯಾನದ ಮೂಲಕ ಪ್ಲಾಸ್ಟಿಕ್ ಮುಕ್ತ ಕೋಲಾರ ಜಿಲ್ಲೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಅಭಿಯಾನವು ಈಗಾಗಲೇ ಈ ಕೋಲಾರ ನಗರದ ಎಲ್ಲ ನಗರ ವಾರ್ಡ್ಗಳನ್ನು ಬೆಂಬಲದೊಂದಿಗೆ ಜಾಥಾಗಳನ್ನು ಮಾಡ್ತಾ ಜನರಿಗೆ ಅರಿವು ಮೂಡಿಸೋದಕ್ಕಂಥ ಕೆಲಸ ಆಗ್ತಿದೆ. ಅಷ್ಟೇ ಅಲ್ಲದೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಯುವಜನರಿಗೆ ಪ್ಲಾಸ್ಟಿಕ್ಕಿಂದ ಆಗೋತಕ್ಕಂಥ ತೊಂದರೆಗಳ ಬಗ್ಗೆ ಅರಿವಿನ ಜಾಥಾಗಳು ಮತ್ತು ಕಾರ್ಯಕ್ರಮಗಳನ್ನು ಮಾಡ್ತಾ, ಅದರ ಜೊತೆಯಲ್ಲಿ ಸಮುದಾಯದಲ್ಲಿ ಕೂಡ ಪ್ಲಾಸ್ಟಿಕ್ಕನ್ನು ಸುಡೋದ್ರಿಂದ ಆಗುವ ತಾಯಂದ್ರ ಮೇಲೆ ಆಗೋತಕ್ಕಂಥ ಸಮಸ್ಯೆಗಳನ್ನು ಸಮುದಾಯಕ್ಕೆ ತಿಳಿಸ್ತಾ ಸಮುದಾಯದ ಒಂದು ಅರಿವು ಮೂಡಿಸ್ತಾ, ಜೊತೆಯಲ್ಲಿ ಒಂದು ಪ್ಲಾಸ್ಟಿಕ್ ಮುಕ್ತ
ಆಗಬೇಕು ಅಂತೇಳಿ ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ ಬಾಟ್ಲುಗಳನ್ನು ಯಥೇಚ್ಛವಾಗಿ ಬಳಸೋದ್ರಿಂದ ಅದನ್ನು ಬಳಸಿದ್ದ ಪ್ಲಾಸ್ಟಿಕ್ಕನ್ನು ಭೂಮಿಗೆ ಹಾಕ್ತಾ ಇರೋದ್ರಿಂದ ಭೂಮಿಗೆ ಹೆಚ್ಚು ಪೊಲ್ಯೂಷನ್ ಆಗ್ತಿದೆ. ಆ ಕಾರಣಕ್ಕಾಗಿ ನಾವು ಗ್ರೀನ್ ವಾರಿಯರ್ಸ್ನ ಮೂಲಕ ಎಲ್ಲ ಮದುವೆ ಸಮಾರಂಭಗಳಿಗೆ ಹೋಗಿ ನಾವೇ ಮದುವೆಗೆ ಬಾಟಲನ್ನು ನಿಲ್ಲಿಸಿ ಒಂದು ಲೋಟಗಳನ್ನು ಕೊಡೋದ್ರ ಮೂಲಕ ನಮ್ಮ ಗ್ರೀನ್ ವಾರಿಯರ್ಸ್ ವಾಲಂಟಿಯರ್ ಟೀಮು ನೀರನ್ನು ಹಾಕೋದು ಬಳಸೋದ್ರ ಮೂಲಕ ಜನರಿಗೆ ಅರಿವು ಮೂಡಿಸತಕ್ಕಂಥ ಕೆಲಸ ಕೂಡ ಈಗಾಗಲೇ ಮಾಡಿದ್ವಿ. ಈ ಒಂದು ಗ್ರೀನ್ ವಾರಿಯರ್ಸು ಈ ಕೋಲಾರ ಜಿಲ್ಲೆಯನ್ನು ಒಂದು ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆ ಮಾಡಬೇಕು, ಪ್ಲಾಸ್ಟಿಕ್ ಮುಕ್ತ ನಗರ ಆಗಬೇಕು, ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಆಗಬೇಕು, ಪ್ಲಾಸ್ಟಿಕ್ ಮುಕ್ತ ಒಂದು ಶಾಲೆ ಆಗಬೇಕು ಅನ್ನೋದೇ ಈ ಒಂದು ಗ್ರೀನ್ ವಾರಿಯರ್ಸ್ನ ಅಭಿಯಾನದ ಮುಖ್ಯ ಉದ್ದೇಶ ಆಗಿದೆ.